ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗೆ ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಗೊತ್ತು ಜೀವಾಗೆ ದುಡ್ಡಿನ ಅಗತ್ಯ ಇದ್ದಾಗ ನೀವೇ ಅವನಿಗೆ ಹೆಲ್ಪ್ ಮಾಡಿದ್ದು ಅಂತ. ನನಗೆ ಹೇಗೆ ಗೊತ್ತಾಯಿತು ಅಂತನಾ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವ್ನು ಏನೇನೋ ರೀಸನ್ ಕೊಟ್ಟ. ಅವ್ನು ಮಾತಾಡಿದ್ರಲ್ಲೇ ಗೊತ್ತಾಗ್ತಾ ಇತ್ತು ಅವ್ನು ಹೇಳ್ತಿರೋದು ಸುಳ್ಳು ಅಂತ. ಜೀವಾಗೆ ಅಷ್ಟೊಂದು ದುಡ್ಡು ಕೊಡೋ ಅಂತ ಒಳ್ಳೆ ಫ್ರೆಂಡ್ಸ್ ಯಾರೂ ಇಲ್ಲ. ಅವನಿಗೆ ಅಕ್ಕನೇ ಬೆಸ್ಟ್ ಫ್ರೆಂಡು. ಅವನು ಅವತ್ತು ಕ್ಯಾಶ್ ತೊಗೊಂಡು ಬಂದಾಗಲೇ ಗೊತ್ತಾಯಿತು ಅದನ್ನು ನೀವೇ ಕೊಟ್ಟಿರೋದು ಅಂತ. ಯಾಕೆಂದರೆ ಅವನು ಯಾರ ಹತ್ರನೂ ಸಹಾಯ ತಗೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಹತ್ರನೂ ಅವನು ಅಷ್ಟು ಸುಲಭವಾಗಿ ದುಡ್ಡು ಇಸ್ಕೊಳ್ಳೋಕೆ ಒಪ್ಕೊಂಡಿರಲ್ಲ. ಬಟ್ ನೀವೇ ಹೇಗೋ ಕನ್ವಿನ್ಸ್ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಕೊಟ್ಟಿರ್ತೀರ ಅಲ್ವಾ. ಸೊ ನಿಮ್ಮಿಬ್ರಿಗೂ ತುಂಬ 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 ಥ್ಯಾಂಕ್ಸ್. ಯಾಕೆಂದರೆ ನಮ್ಮವರು ಅಂತ ಬಂದರೆ ನೀವಿಬ್ಬರು ಕಾಂಪಿಟೇಷನ್ಗೆ ಬಿದ್ದು ಹೆಲ್ಪ್ ಮಾಡ್ತೀರಾ. ನೀವಿಬ್ಬರು ಹೇಗೆ ಅಂದರೆ ಒಬ್ರಿಗಿಂತ ಒಬ್ಬರು ಒಳ್ಳೆಯವರು. ತೂಕ ಹಾಕಿದ್ರೆ ಇಬ್ಬರು ಈಕ್ವಲ್ ಆಗಿ ಬರ್ತೀರಾ. ಯಾರು ಹೆಚ್ಚು ಕಮ್ಮಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಾನು ನಿಮ್ಮಿಬ್ಬರನ್ನ ಅಣ್ಣ ಅತ್ತಿಗೆ ಆಗಿ ಪಡೆಯೋದಕ್ಕೆ ತುಂಬ ಲಕ್ಕಿ. ನನ್ನ ಮನ್ಸಾರ ಹೇಳ್ತಿದ್ದೀನಿ, ನೀವಿಬ್ಬರು ತುಂಬ ಗ್ರೇಟ್. ಏ ಪುಟಿ, ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನೋಡು, ನೀನು ಕಣ್ಣೀರು ಹಾಕಿದ್ರೆ ನಮ್ಮಿಬ್ಬರಿಗೂ ನೋವಾಗುತ್ತೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇರೋದು ಅನ್ನೋದು ನನ್ನ ಭಾವನೆ. ದಯವಿಟ್ಟು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕಣ್ಣೀರು ಮಾತ್ರ ಹಾಕಬಾರ್ದು. ರೀ, ಯಾಕ್ರಿ ಹಿಂಗೆ ನಿಂತಿದ್ದೀರಾ? ಬೇಜಾರಾ? ಇಲ್ಲ ಮಲ್ಲಿ, ನೀವು ಸುಳ್ಳು ಹೇಳ್ಬೇಡಿ. ನಿಮಗೆ ಬೇಸರ ಆಯ್ತಂತ ನನಗೆ ಗೊತ್ತು. ಅವರೆಲ್ಲ ಆಫೀಸ್ ಪೂಜೆಗೆ ಹೋದ್ರು, ನಿಮ್ಮನ್ನು ಕರೀಲಿಲ್ಲ ಅಂತ ತಾನೇ ನಿಮಗೆ ಬೇಜಾರಾಗಿರೋದು. ಅದಕ್ಕೆ ರೀ, ನಿಮಗೆ ಬೇಜಾರಾಗಬಾರ್ದು ಅಂತನೆಯ ಅವ್ರು ಕರೆದಾಗ ನಾನು ಹೋಗ್ದೆ, ನೆಪ ಹೇಳಿ ಇಲ್ಲೇ ಉಳ್ಕೊಂಡೆ. ಇಲ್ಲ ಮಲ್ಲಿ, ನನ್ನ ಬೇಜಾರಿಗೆ ನಾನೇ ಕಾರಣ. ಎಲ್ಲ ನನ್ನಿಂದನೇ ಆಗಿದ್ದು. ಮದುವೆ ಟೈಮಲ್ಲಿ ನಾನು ಮಾಡಿದಂಥ ಒಂದು ಎಡವಟ್ಟು ಇಷ್ಟಕ್ಕೆಲ್ಲ ಕಾರಣ ಆಗೋಯ್ತು ನೋಡು. ಅಣ್ಣ, ಅತ್ತಿಗೆ, ಅಮ್ಮ, ಮನೆಯವರು ಎಲ್ಲರೂ ನನ್ನ ಮೇಲೆ ಇಟ್ಟಿದ್ದಂಥ ಒಂದು ನಂಬಿಕೆ, ಆ ಒಂದು ಒಳ್ಳೆ ಭಾವನೆ ಕಳ್ಕೊಂಬಿಟ್ಟೆ. ಈಗ ನಾನು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಅದನ್ನು ಸರಿ ಮಾಡೋಕ್ಕೆ ನೋಡಿದ್ರು ಅದು ಒಂಥರ ಒಡೆದೋಗಿರೋ ಮಿರರ್ಗೆ ಪ್ಯಾಚ್ ಆಗ್ತಾಗಿರುತ್ತೆ. ನನ್ನ ಬಾಲಿಗೆ ಯಾವುದೂ ಮೊದಲಿನ ಥರ ಇಲ್ಲ ಮಲ್ಲಿ. ನನ್ನವರು ಅನ್ಸ್ಕೊಂಡವ್ರು ಯಾರು ನನ್ನ ಜೊತೆ ಮೊದಲಿನ ಥರ ನಡ್ಕೋತಿಲ್ಲ. ಅದು ನನಗೆ ನೀಟಾಗಿ ಗೊತ್ತಾಗ್ತಿದೆ. ಅವರು ಎದುರುಗಡೆ ಅದನ್ನು ತೋರಿಸ್ಕೊಳ್ದೇ ಇರ್ಬೋದು ಅಥವಾ ಬಾಯಿ ಬಿಟ್ಟು ಹೇಳ್ದೇ ಇರ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅನ್ಕೋತಿದ್ದಾರೆ ಅನ್ನೋದು ನನಗೆ ನೀಟಾಗಿ ಗೊತ್ತಾಗ್ತಿದೆ ಮಲ್ಲಿ. ಐ ಆಮ್ ಎ ಲೂಸರ್. ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ರೀ, ಇದೆಲ್ಲ ಆಗಿದ್ದು ನನ್ನಿಂದನೇ. ನನ್ನಿಂದಾಗಿ ನೀವ್ರ ಕೈಲೆಲ್ಲ ಒಂದೊಂದು ಮಾತು ಕೇಳಬೇಕಾಯ್ತು. ನನ್ನಿಂದಾಗಿ ಮನೆಯವ್ರ ಕಣ್ಣಿಗೆಲ್ಲ ನೀವು ಕೆಟ್ಟೋರಾಗಬೇಕಾಯ್ತು. ನಾನು ನಿಮಗೆ ಕಟ್ಕೊಂಡು ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಈ ಥರ ಒಳಗೊಳಗೆ ನೋವು ಪಡ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಇದಾಗಿದ್ದಲ್ಲ ನನ್ನಿಂದನೆಯ. ನೋಡು, ನನ್ನ ನೋಡು ಮಲ್ಲಿ, ನನ್ನ ನೋಡು. ನೀನ್ ಯಾಕೆ ಕಣ್ಣೀರಾಗ್ತಿದ್ಯಾ? ಇದ್ರಲ್ಲಿ ನಿನ್ ತಪ್ಪು ಏನು ಇಲ್ಲ ಮಲ್ಲಿ. ಇನ್ಫ್ಯಾಕ್ಟ್ ನೋಡು, ನಿಜ ಹೇಳ್ತಾ ಇದ್ದೀನಿ, ನಿನ್ನ ಮದುವೆ ಆಗಿರೋದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಮಲ್ಲಿ. ಮಲ್ಲಿ,
ಸ್ಟೇಟಸ್ ಅಲ್ಲೋ ಅಥವಾ ಶ್ರೀಮಂತಿಕೆಲ್ಲೋ ನನಗೆ ನಿನಗಿಂತ ಒಳ್ಳೆ ಹುಡುಗಿ ಸಿಕ್ತಿದ್ಲೇನೋ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿನ್ನನ್ನು ಮದುವೆ ಆಗಿರೋದಕ್ಕೆ ನನಗೆ ಎಷ್ಟು ಹ್ಯಾಪಿಯಾಗಿ, ಎಷ್ಟು ನೆಮ್ಮದಿಯಾಗಿ, ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಿನಗೆ? ಬೇರೆ ಯಾರನ್ನೇ ಮದುವೆ ಆಗ್ತಿದ್ರು ನನ್ಗೆ ಈ ಥರ ಎಲ್ಲ ಖುಷಿಯಾಗಿರ್ತಿದ್ನೋ ಅಥವಾ ನೆಮ್ಮದಿಯಾಗಿರ್ತಿದ್ನೋ ನನಗೆ ಖಂಡಿತ ಗೊತ್ತಿಲ್ಲ ಮಲ್ಲಿ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಮಲ್ಲಿ. ಎಲ್ಲ ಟೈಮ್, ಬ್ಲಡಿ ಟೈಮ್. ಆ ಟೈಮ್ ಇವತ್ತು ನಮ್ಮನ್ನು ಈ ಥರ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆದರೆ ಒಂದು ಮಾತಂತೂ ಖಂಡಿತ ಮಲ್ಲಿ, ಇವತ್ತು ನಮ್ಮನ್ನು ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆಯೋ ಆ ಟೈಮೇ ನನ್ನನ್ನು ಒಂದಲ್ಲ ಒಂದಿನ ಮೊದಲಿನ ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಮಲ್ಲಿ. ಎಲ್ಲಿ ಪ್ರೀತಿ ಇರುತ್ತೋ, ಕಾಳಜಿ ಇರುತ್ತೋ, ಕೇರು ಕನ್ಸರ್ನ್ ಇರುತ್ತೋ, ಅಲ್ಲಿ ಕೋಪ ಮಾಮೂಲಿ ಮಲ್ಲಿ. ಮನೆಯವರೆಲ್ಲ ನನ್ನ ಮೇಲೆ ಅಷ್ಟು ಕೋಪ, ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ, ಕಾಳಜಿ ಇದೆ ಅಂತ ಅರ್ಥ ಅಲ್ವಾ ಮಲ್ಲಿ? ಅವರು ನನಗೆ ಒಳ್ಳೇದನ್ನೇ ತಾನೇ ಬಯಸ್ತಾರೆ. ಸೊ ನನಗೆ ಒಳ್ಳೇದನ್ನ ಬಯಸೋರಿಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ ಹೇಳು? ಹಾಂ, ಎಲ್ಲ ರೈಟ್ಸ್ ಅವ್ರಿಗಿದೆ ನೋಡು. ಆದರೆ ನೀನೇನೇನೋ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡ, ಈ ಥರ ಕಣ್ಣೀರು ಹಾಕ್ಬೇಡ. ಆ್ಯಂಡ್ ಪ್ಲೀಸ್ ಯಾವುದಕ್ಕೂ ಗಿಲ್ಟ್ ಫೀಲ್ ಮಾಡಬೇಡ ಪ್ಲೀಸ್ ಮಲ್ಲಿ. ಹ್ಞೂ ಏನ್ ಮಾಡ್ತಿದ್ಯಾ? ಸಾಂಗ್ ಕೇಳ್ತಾ ಇದ್ದೀನಿ. ನೀನೀಗ ಮೊದ್ಲಿನ ಥರ ಇದ್ರೆ ಆಗಲ್ಲ ಜೀವ, ಸ್ವಲ್ಪ ಚೇಂಜ್ ಆಗಬೇಕು. ಸಡನ್ ಆಗಿ ಚೇಂಜ್ ಆಗು ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದೆಯಾ? ನಂಗೊಂದು ಅರ್ಥನೇ ಆಗ್ತಿಲ್ಲ. ನೋಡು, ನೀನೀಗ ಆರ್ಡಿನರಿ ಮ್ಯಾನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ನೀನೀಗ ಕೆಲಸ ಮಾಡೋ ಎಂಪ್ಲಾಯ್ ಅಲ್ಲ, ಕೆಲಸ ಕೊಡೋ ಎಂಪ್ಲಾಯರ್. ಸೊ ವಾಟ್? ಏನ್ ಸೋ ವಾಟು? ನೀನು ಇನ್ನು ಮುಂದೆ ಸ್ವಲ್ಪ ಸೀರಿಯಸ್ ಆಗಬೇಕು. ತೀರಾ ಕ್ಯಾಶುವಲ್ ಆಗಿ ಲೂಸ್ ಆಗೆಲ್ಲ ಆಡಬಾರ್ದು. ಸ್ಟ್ರಿಕ್ಟ್ ಆಗಿರಬೇಕು, ಫಂಕ್ಷುವಲ್ ಆಗಿರಬೇಕು. ಆಮೇಲೆ ಕರೆಕ್ಟ್ ಟೈಮ್ಗೆ ಬೆಲ್ ಹೊಡೆಯೋಕ್ಕೆ ಮುಂಚೆ ಸ್ಕೂಲ್ಗೆ ಹೋದಾಗೆ ಆಫೀಸ್ಗೆ ಹೋಗಬೇಕು. ಜಾಸ್ತಿ ಕೆಲಸದ ಕಡೆ ಫೋಕಸ್ ಮಾಡಬೇಕು. ಬಟ್ ನಾನ್ ಕಾಲ್ ಮಾಡಿದ್ರೆ ಮಾತ್ರ ಏನೇ ಕೆಲಸ ಇದ್ರೂ ಪಕ್ಕಕ್ಕಿಟ್ಟು ನನ್ನ ಕಾಲ್ನ ಅಟೆಂಡ್ ಮಾಡಬೇಕು. ಇದ್ಯಾವ ನ್ಯಾಯ? ಸಿನ್ಸಿಯರಾಗಿ ಕೆಲಸ ಮಾಡು ಅಂತೀಯ, ನೀನು ಫೋನ್ ಮಾಡಿದ ತಕ್ಷಣ ಪಿಕ್ ಮಾಡು ಅಂತೀಯ. ಅವೆಲ್ಲ ಆಗಲ್ಲ. ಸದ್ಯಕ್ಕೆ ಕೆಲಸನೇ ನನ್ನ ಫಸ್ಟ್ ವೈಫ್. ಹಾಗಿದ್ರೆ ನಾನು ಸೆಕೆಂಡ್ ವೈಫಾ? ನೋ, ನೀನು ಯಾವಾಗಲೂ ಗರ್ಲ್ ಫ್ರೆಂಡ್. ಆ ಪ್ಲೇಸ್ ನಿನಗೆ ಮಾತ್ರ. ಓ ರಿಯಲಿ? ಎಸ್ ಬೇಬಿ. ಹಾಗಾದ್ರೆ ಇನ್ಮೇಲೆ ನಿನ್ನ ಹೆಂಡತಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅನ್ನೋ? ಮಾಡೋದೇ ಇಲ್ಲ ಅಂತಲ್ಲ, ಇಟ್ ಡಿಪೆಂಡ್ಸ್. ಕೆಲಸ ಜಾಸ್ತಿ ಇದ್ದಾಗ ನನಗೆ ಫೋನ್ ರಿಸೀವ್ ಮಾಡೋದಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್ ಇಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.